ಹಾಯ್ ವ್ಯೂವರ್ಸ್, ಮಸಾಲ ಕ್ಯಾಪ್ಸಿಕಮ್ ಪಲ್ಯನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಜಾರನ್ನು ತಗೊಂಡು ಅದಕ್ಕೆ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಶುಂಠಿ, ಹಾಗೆ ತೊಳ್ಕೊಂಡಿರುವಂತಹ ಹುಣಸೆ ಹಣ್ಣು, ಹಾಗೆ ತೊಳ್ಕೊಂಡು ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಕೊಬ್ಬರಿ, ತುರ್ಕೊಂಡಿರುವಂತಹ ಕೊಬ್ಬರಿ, ಹಾಗೆ ರುಬ್ಬೋದಕ್ಕೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ಪ್ರಮಾಣದ ನೀರನ್ನು ಹಾಕಿ ಅದನ್ನು ರುಬ್ಬಿ ಪಕ್ಕದಲ್ಲಿ ಎತ್ತಿಟ್ಕೋಬೇಕಾಗುತ್ತೆ. ಹಾಗೆ ಒಂದು ಕುಕ್ಕರನ್ನು ತೊಗೊಬೇಕು. ಒಲೆನ ಹಚ್ಕೊಂಡು ಆ ಕುಕ್ಕರ್ನ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕಿ ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆನ ಹಾಕ್ಕೊಬೇಕು. ಸಾಸಿವೆ ಚಿಟಪಟ ಅಂತ ಅಂದಮೇಲೆ ಅದಕ್ಕೆ ಸ್ವಲ್ಪ ಈರುಳ್ಳಿನ ಹಾಕಿ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ. ಅದು ಲೈಟ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಲೈಟ್ ಬ್ರೌನ್ ಬಂದಾದಮೇಲೆ ಸ್ವಲ್ಪ ಅದಕ್ಕೆ ಕರಿಬೇವು ಸೊಪ್ಪನ್ನು ಹಾಕಿ ಸ್ವಲ್ಪ ಹೊತ್ತು ಹುರ್ಕೋಬೇಕಾಗುತ್ತೆ. ಕರಿಬೇವು ಸೊಪ್ಪನ್ನು ಹುರ್ಕೊಂಡ ನಂತರ ಕ್ಯಾಪ್ಸಿಕಮ್ನ ಹಾಕ್ಕೋಬೇಕು. ಈ ಕ್ಯಾಪ್ಸಿಕಮ್ನ ಸ್ವಲ್ಪ ದಪ್ಪದಾಗಿ ಹೆಚ್ಚಿಟ್ಕೋಬೇಕು. ಯಾಕಂತಂದರೆ ಇದನ್ನು ವಿಷಲ್ ಹೊಡ್ಸೋದ್ರಿಂದ ಅದು ಕ್ಯಾಪ್ಸಿಕಮ್ ಕರ್ಗೋಗ್ಬಿಡುತ್ತೆ ಸಣ್ಣಗೇನಾದರೂ ಹೆಚ್ಚಿಟ್ಕೊಂಡ್ರೆ. ಅದಕ್ಕೆ ಸ್ವಲ್ಪ ದಪ್ಪದಾಗಿ ಬಾಯಿಗೆ ಸಿಗೋ ಥರ ಇಟ್ಕೋಬೇಕಾಗುತ್ತೆ. ಹೆಚ್ಚಿಟ್ಕೊಂಡಿರೋಂಥ ಕ್ಯಾಪ್ಸಿಕಮ್ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಿದ ನಂತರ ಅದಕ್ಕೆ ಗರಂ ಮಸಾಲ, ಸ್ವಲ್ಪ ಅರಿಶಿನ, ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, ನೀವೆಷ್ಟು ಖಾರ ತಿಂತೀರೋ ಅಷ್ಟು ಖಾರನ ಹಾಕ್ಕೊಳ್ಳಿ. ಹಾಗೆ ಧನಿಯಾ ಪೌಡರ್, ಇಷ್ಟೆಲ್ಲ ಹಾಕಿದ್ಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಹಾಗೆ ಇದನ್ನೆಲ್ಲ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆ ಉಪ್ಪನ್ನು ಹಾಕ್ಕೊಬೇಕು. ಇಲ್ಲಿ ಕಲ್ಲುಪ್ಪನ್ನು ಹಾಕ್ಕೊತಿದ್ದೀವಿ. ಯಾಕಂತಂದರೆ ಕಲ್ಲುಪ್ಪನ್ನು ಹಾಕ್ಕೊಂಡ್ರೆ ರುಚಿ ಸ್ವಲ್ಪ ಚೆನ್ನಾಗಿರುತ್ತೆ. ಹಾಗೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಹಾಗೆ ಅದನ್ನು ತಿರುಗಿಸ್ಕೋಬೇಕು. ಚೆನ್ನಾಗಿ ತಿರುಗಿಸ್ಕೊಂಡ ನಂತರ ಏನು ರುಬ್ಬಿ ಎತ್ತಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಇದರೊಳಗೆ ಹಾಕ್ಕೋಬೇಕಾಗುತ್ತೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕಾಗುತ್ತೆ. ಹಾಗೆ ಸ್ವಲ್ಪ ಹೊತ್ತು ಫ್ರೈ ಮಾಡಿದ ನಂತರ ಅದಕ್ಕೆ ಈ ಒಂದು ಪೌಡರ್ನ ಹಾಕಬೇಕಾಗುತ್ತೆ. ಇದನ್ನು 2 ಸ್ಪೂನ್ ಹಾಕಬೇಕಾಗುತ್ತೆ. ಇದನ್ನು ಪೌಡರ್ ಹೇಗೆ ಮಾಡೋದು ಅಂತಂದರೆ ಕಡಲೆ, ಹಾಗೆ ಎಳ್ಳು, ಕಡಲೆ ಬೀಜ ಇಷ್ಟನ್ನು ಹಾಕೋಬೇಕಾಗುತ್ತೆ. ಹಾಗೆ ಕಡಲೆ ಬೀಜ ಮತ್ತು ಎಳ್ಳನ್ನು ಹುರ್ಕೊಂಡ್ಬಿಟ್ಟು ಈ ಮೂರನ್ನು ಪೌಡರ್ ಮಾಡ್ಕೋಬೇಕಾಗುತ್ತೆ. ಈ ಪೌಡರ್ನ ಮಾಡಿಟ್ಕೊಂಡ್ರೆ ಈ ಥರ ಪಲ್ಯಗಳು ಮಾಡಿದಾಗ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಹೀಗೆ ವಿಷಲ್ ಬಂದಮೇಲೆ ಹೀಗೆ ಕಾಣ್ತಾ ಹೋಗುತ್ತೆ ಈ ಪಲ್ಯ. ಇದನ್ನು ರೊಟ್ಟಿ ಹಾಗೆ ಚಪಾತಿ ಜೊತೆ ತಿನ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೊಟ್ಟಿ ಚಪಾತಿ ಜೊತೆ ತಿನ್ಕೋಬೋದು. ಹಾಗೆ ಫ್ರೆಂಡ್ಸ್, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.